ನಮಸ್ತೆ. ಬಲಿಷ್ಠ ಭವ್ಯ ವಾಸ್ತುದ ಮಕ್ಕಳಿಗೆ ವಾಸ್ತುಭವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶನಿವಾರ ಅಂತಂದರೆ ಗೊತ್ತು, ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು. ನಾವು ಸಾಧಾರಣವಾಗಿ ವಾಸ್ತು ಅನ್ನೋದು ಸರಿಯೇ, ನಾವು ಯಾವ ರೀತಿ ಅದನ್ನು ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿ ಪಾಲನೆ ಮಾಡಿಕೊಂಡು ಜೀವನದಲ್ಲಿ ಪೆಪ್ಪಾಗಿರ್ತೀವಿ ಅನ್ನೋದ್ರ ಬಗ್ಗೆ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು ಅದನ್ನು ಹೇಳ್ತಾ ಹೋಗ್ತಾ ಇರ್ತೀನಿ. 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಅದರಲ್ಲಿ ಮೊಟ್ಟ ಮೊದಲನೇ ಪ್ರಶ್ನೆ ಯಾವುದನ್ನು ತೊಗೊಳ್ತಾ ಇದ್ದೀನಿ ಅಂತಂದರೆ, ಒಬ್ಬರು ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ದಕ್ಷಿಣ ಆಗ್ನೇಯದಲ್ಲಿ ಊಟದ ಟೇಬಲನ್ನು ಇಟ್ಕೊಂಡು ಊಟ ಮಾಡಬಹುದೇ ಅಂತ ಕೇಳ್ತಾರೆ. ನೋಡಿ, ಇದು ಅರ್ಥ ಆಗಬೇಕು ಅಂದರೆ, ಇದು ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು, ಇದು ನಾರ್ತ್ ವೆಸ್ಟು. ಓಕೆ, ಇದೆರಡರ ಮಧ್ಯೆ ಏನು ಬರುತ್ತಲ್ಲ, ಇದು ಸೌತ್ ಈಸ್ಟ್ ಆಗ್ಬಿಡುತ್ತೆ ಅಲ್ವಾ. ಸೊ ಇದೇನಾಗುತ್ತೆ ಅಂದರೆ, ಇದು 16 ವಲಯಗಳು ಅಂತ ಮಾಡ್ತಾ ಹೋದಾಗ ಏನಾಗುತ್ತೆ, 22.5 ಡಿಗ್ರೀಸ್ ಅಂತ ಮಾಡ್ತಾ ಹೋದಾಗ ಇದರಲ್ಲಿ ಏನಾಗುತ್ತೆ, ಮತ್ತೆ ಇನ್ನೊಂದು ಭಾಗ ಬರ್ತದೆ. ಸೊ ಇದು ಬರುತ್ತೆ, ಇದು ಸೌತ್ ಈಸ್ಟ್ ಅಂತ ಕರಿತೀವಿ ನಾವು ಅದನ್ನು. ಈ ಭಾಗದಲ್ಲಿ, ದಕ್ಷಿಣ ಆಗ್ನೇಯ ಭಾಗದಲ್ಲಿ ಕೂತ್ಕೊಂಡು ಊಟ ಮಾಡೋದ್ರಿಂದ ಒಳ್ಳೆಯದಾ? ಡೈನಿಂಗ್ ಟೇಬಲ್ ಇದ್ದರೆ ಒಳ್ಳೆಯದಾ? ಡೈನಿಂಗ್ ಟೇಬಲ್ ಇದ್ದರೆ ಮಾತ್ರ ಒಳ್ಳೆಯದಲ್ಲ, ಆ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ನೀವು ಊಟವನ್ನು ಮಾಡಿದ್ರೆ ಭಾಳ ಒಳ್ಳೆಯದು. ಯಾರು ಒಳ್ಳೆಯದು? ಯಾರಿಗೆ ಜೀವನದಲ್ಲಿ ಧೈರ್ಯ, ಸ್ಥೈರ್ಯ, ಆತ್ಮಸ್ಥೈರ್ಯ ಬೇಕಾಗುತ್ತೋ ಅವರಿಗೆ ಈ ಜಾಗ ಬಹಳ ಉತ್ತಮವಾದಂಥ ಜಾಗ. ಯಾರಿಗೆ ಶಾರೀರಿಕ ಶಕ್ತಿ ಜಾಸ್ತಿ ಆಗಬೇಕು ಅವರಿಗೆ ಉತ್ತಮವಾದಂಥ ಜಾಗ. ಯಾರಿಗೆ ಮಾನಸಿಕ ಶಕ್ತಿ ಜಾಸ್ತಿ ಆಗಬೇಕು ಅವರಿಗೆ ಇದು ಉತ್ತಮವಾದಂಥ ಜಾಗ. ಯಾರು ಮಿಲಿಟರಿ ಆಫೀಸರ್ಸ್ ಇರ್ತಾರೋ ಅವರಿಗೆ ಉತ್ತಮವಾದಂಥ ಜಾಗ. ಯಾರು ಪೊಲೀಸ್ ಆಫೀಸರ್ಸ್ ಇರ್ತಾರೋ ಅವ್ರಿಗೂ ಉತ್ತಮವಾದಂಥ ಜಾಗ. ಯಾರು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂದ್ಕೊಂಡಿರ್ತಾರಲ್ಲ ಅವ್ರಿಗೂ ಇದು ಉತ್ತಮವಾದಂಥ ಜಾಗ, ಏನಕ್ಕೆ? ಊಟ ಮಾಡೋಕ್ಕೆ. ಹಾಗಾಗಿ ಯಾರು ಪ್ರಶ್ನೆ ಕೇಳಿದಾರಲ್ಲ, ಒಳ್ಳೆಯ ಜಾಗದಲ್ಲಿ ಡೈನಿಂಗ್ ಟೇಬಲ್ ಇದೆ, ಕೂತ್ಕೊಂಡು ಊಟ ಮಾಡಿ. ಆದರೆ ಊಟ ಮಾಡ್ಬೇಕಾದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂರ್ವವನ್ನು ನೋಡಿ, ಇಲ್ಲ ಅಂತ ಹೇಳಿದ್ರೆ ನೀವು ಉತ್ತರವನ್ನು ನೋಡಿಕೊಂಡು ಊಟ ಮಾಡೋದ್ರಿಂದ ಇನ್ನಷ್ಟು ಲಾಭಗಳಾಗ್ತಾ ಹೋಗುತ್ತೆ. ಓಕೆ, ಯಾವ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ. ಎರಡನೇದು, ಒಬ್ರು ಏನು ಕೇಳಿದ್ದಾರೆ ಅಂದರೆ, ಗುರುಗಳೇ ಒಂದು ರೆಮಿಡಿ ಕೊಡಿ, ಈಸ್ಟಿಂದ ನಾರ್ತ್ ಈಸ್ಟಿಗೆ ಒಂದು ಸ್ಟೇರ್ ಕೇಸ್ ಬರ್ತಾ ಇದೆ, ಅದಕ್ಕೆ ಏನಾದ್ರು ಒಂದು ರೆಮಿಡಿ ಕೊಡಿ ಅಂತ ಹೇಳಿದ್ದಾರೆ. ರೆಮಿಡಿ ಯಾವಾಗ ಮಾಡಬೇಕು ಅಂತಂದರೆ, ತಪ್ಪಾಗಿದ್ದಾಗ. ಸಾಧಾರಣವಾಗಿ ಏನಾಗ್ಬಿಡುತ್ತೆ ಅಂತಂದರೆ, ವಾಸ್ತುವಿൽ ಏನಾಗುತ್ತೆ ಅಂದರೆ, ಸ್ಟೇರ್ ಕೇಸನ್ನು ನಾವು ಯಾವ ತತ್ವ ಅಂದ್ಕೊಳ್ತೀವಿ ಅಂತಾರೆ, ಭೂತತ್ವ ಅಂದ್ಕೊಳ್ತೀವಿ. ಭೂತತ್ವ ಜಾಸ್ತಿ ಎಲ್ಲಿ ಬರುತ್ತೋ ಅಲ್ಲಿ ಭಾರ ಬೀಳುತ್ತೆ. ಭೂತತ್ವ ಅಂತಂದರೆ ಭಾರ ಅಲ್ವಾ, ಘನವಾದದ್ದು ಅಂತಲ್ವಾ. ಸೊ ಹಾಗಾಗಿ ಅದು ಒಂದು ಲಾಜಿಕ್ ಅದು. ಸೊ ಈ ಲಾಜಿಕಲ್ಲಿ ನೋಡೋಕೆ ಹೋದಾಗ ನಾನೇನು ಹೇಳ್ತೀನಿ, ನಾನು ತುಂಬ ಲಾಜಿಕ್ಕಾಗಿ ಆ್ಯಂಡ್ ಸೈಂಟಿಫಿಕ್ಕಾಗಿ ಯೋಚನೆ ಮಾಡೋವಂಥ ವ್ಯಕ್ತಿ. ಈಗ ಪೂರ್ವದಿಂದ ಇಲ್ಲಿಂದ ಶುರು ಆಗಿದೆ ನಿಮ್ಮ ಸ್ಟೇರ್ ಕೇಸು ಅಂತ ಅಂದ್ಕೊಳ್ಳೋಣ. ಬಂದು ಇಲ್ಲಿಗೋ ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ. ಸೊ ನೀವು ಕೇಳಿದ್ದೀರಾ, ಪೂರ್ವದಿಂದ ಈಶಾನ್ಯಕ್ಕೆ ಬಂದಿದೆ ಅಂತ ಅಂದ್ಕೊಳ್ಳೋಣ. ಗೊತ್ತಿಲ್ಲ, ಹೀಗೆ ಬಂದಿದೆಯೋ ಹಂಗೆ ಬಂದಿದೆಯೋ ಗೊತ್ತಿಲ್ಲ. ಹಿಂಗೆ ಬಂದಾಗ ಏನಾಗುತ್ತೆ, ಇಲ್ಲಿ ನಾನು ಒಬ್ಬ ಸೈಂಟಿಫಿಕ್ ವಾಸ್ತು ಕನ್ಸಲ್ಟೆಂಟಾಗಿ ನೋಡುವಂಥ ಮುಖ್ಯವಾದಂಥ ವಿಚಾರ ಏನು ಅಂತಂದರೆ, ಇಲ್ಲಿ ಬಂದಿರೋಂಥ ಸ್ಟೇರ್ ಕೇಸು ನನ್ನ ಈ ಮನೆಗೆ ಬರುವಂತಹ ಗಾಳಿ ಬೆಳಕನ್ನು ತಡೀತಾ ಇದೆಯೇ ಅಂತ ನೋಡ್ತೀನಿ ನಾನು. ಗಾಳಿ ಬೆಳಕನ್ನು ಅದು ತಡೀತಾ ಇಲ್ಲ ಅಂತ ಹೇಳಿದ್ರೆ ಇದರಿಂದ ದೋಷ ಇಲ್ಲ ಅಂತ ಅರ್ಥ ಇದಲ್ವಾ. ಸೊ ದೋಷ ಇಲ್ಲ ಅಂತ ಅರ್ಥ. ಗಾಳಿ ಬೆಳಕನ್ನು ತಡೀತಾ ಇದೆ ಸ್ಟೇರ್ ಕೇಸು ಅಂತಂದಾಗ ಖಂಡಿತವಾಗ್ಲೂ ದೋಷ ಆಗೇ ಆಗುತ್ತೆ. ಯಾಕೆಂತಂದರೆ ಬೆಳಗ್ಗೆ ಹೊತ್ತು ನಾರ್ತ್ ಈಸ್ಟ್ ಎನರ್ಜಿ ನಮಗೆ ಬೇಕು, ಎಲೆಕ್ಟ್ರೋಮ್ಯಾಗ್ನೆಟಿಕ್ಕು ವೇವ್ಸು ನನ್ನ ಮನೆಗೆ ಬರಬೇಕು. ಮನೆಗೆ ಬಂದಾಗುತ್ತೆ, ಮನೆಯಲ್ಲಿ ಇರುವಂಥ ವಾಸ ಇರುವಂಥವ್ರಿಗೆ ಅದರ ಸತ್ಪರಿಣಾಮವನ್ನು ಕೊಡ್ತಾ ಇರ್ತದೆ. ಅದರ ಮೂಲಕ ನಮಗೇನಾಗುತ್ತೆ ಅಂದರೆ, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಚಿಂತನೆಗಳು ಚೆನ್ನಾಗಿರುತ್ತೆ, ಮಾತುಕತೆಗಳು ಚೆನ್ನಾಗಿರುತ್ತೆ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರುತ್ತೆ. ಇವೆಲ್ಲ ಚೆನ್ನಾಗಿದ್ದಾಗ ಜೀವನ ಆಬ್ವಿಯಸ್ಲಿ ಚೆನ್ನಾಗಿರಲೇಬೇಕು, ಇದ್ದೇ ಇರುತ್ತೆ ಅಂತ ಅನ್ನೋದು ನನ್ನ ಲಾಜಿಕ್ಕು, ಸೈನ್ಸು, ವಾಸ್ತು ಇದಿಷ್ಟು ಅದನ್ನೇ ಹೇಳುತ್ತೆ. ರೈಟ್. ಈಗ ಯಾರು ಕೇಳಿದ್ರಲ್ಲಿ ಇದೆಲ್ಲ, ಕೆಲವರಿಗೆ ಏನಾಗುತ್ತೆ, ಮಾನಸಿಕವಾಗಿ ನಾವೇನಾದರೂ ಒಂದು ಪರಿಹಾರ ಕೊಡಲೇಬೇಕಾಗುತ್ತೆ. ಪ್ಲಸಿಬೋ ಎಫೆಕ್ಟ್ ಅಂತ ಕರೀತಾ ಇರ್ತೀವಿ. ಆ ಎಫೆಕ್ಟ್ ಬೇಕು ಅಂತಂದಾಗ ಏನು ಮಾಡ್ತೀವಿ ಅಂದರೆ, ಈ ಭಾಗದಲ್ಲಿ ಏನು ಮಾಡೋದು, ಒಂದು ಬ್ಲೂ ಕಲರ್ ಬಲ್ಬನ್ನು, ನಾರ್ತ್ ಈಸ್ಟ್ ಭಾಗದಲ್ಲಿ ಏನು ಬರುತ್ತಲ್ಲ, ಒಂದು ಬ್ಲೂ ಕಲರ್ ಬಲ್ಬನ್ನು 24/7 ಹಾಕಬಹುದು. ಹಾಕೋದ್ರಿಂದನೂ ಇಲ್ಲಿಗೆ ಜಲತತ್ವ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ. ಎರಡನೇದು ಏನು ಮಾಡ್ಬೋದು ಅಂದರೆ, ಈ ಭಾಗದಲ್ಲಿ ಒಳಗೂ ಆಗಿರ್ಬೋದು ಹೊರಗೂ ಆಗಿರ್ಬೋದು ನೀಲಿ ಬಣ್ಣದ ಪೇಂಟನ್ನು ಮಾಡೋದ್ರಿಂದನೂ ಕೂಡ ಏನಾಗುತ್ತೆ, ಅದು ಜಲತತ್ವವನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇರುತ್ತೆ. ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಸಪೋಸ್ ಅಲ್ಲಿ ಏನಾದರೂ ಭೂತತ್ವ ಬಂದು ಜಲತತ್ವ ಕಡಿಮೆ ಆಗಿದ್ದರೆ ಜಲತತ್ವವನ್ನು ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ, ಅದು ಜಲತತ್ವ ಹೆಚ್ಚಾಗಿ ಆ ಭಾಗದಲ್ಲಿ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಇದನ್ನು ಮಾಡ್ಕೋಬೋದು. ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತುಲಿ ಏನು ಮಾಡ್ತಾ ಇದ್ದೀನಿ ಅಂದರೆ,
ಸೈಟ್ಗಳನ್ನ ತೊಗೊಳೋದಕ್ಕೆ ಸುಮಾರು ಜನ ಬರ್ತಾ ಇರ್ತಾರೆ. ಸೈಟ್ಗಳು ಹೆಂಗೆ ತೊಗೋಬೇಕು, ಏನು ಮಾಡಬೇಕು ಅಂತ ಅದಕ್ಕೋಸ್ಕರ ಒಂದು ಸೀರೀಸ್ ಅಂತ ಹೊರಟಾಗ್ತಾ ಇದ್ದೀನಿ. ಈಗಾಗಲೇ ಇದು ಆ ಸೀರೀಸಲ್ಲಿ ಬರ್ತಾರಂಥ 3ನೇ ವಿಚಾರ ಏನು ಅಂತಂದರೆ, ರೀಸೆಂಟ್ಲಿ ಒಬ್ಬರು ಹಾಗೆ ಬಂದಿರೋ ನನಗೆ ಸೈಟ್ ಅಂತೂ ತುಂಬ ವಿಚಿತ್ರವಾಗಿದೆ. ಆ ಸೈಟು ಹೆಂಗಿದೆ ಅಂತಂದರೆ ಇದನ್ನು ಅಳಿಸ್ಬಿಟ್ಟೆ ಬರೀತೀನಿ ನಾನು, ಆ ಥರ ಇದೆ ಸೈಟು. ಅವರು ಪಾಪ ಸುಮಾರು 18,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಬೆಂಗಳೂರಿನ ಕೆಂಗೇರಿ ಭಾಗದಲ್ಲಿ ತೊಗೊಳ್ತಾ ಇದ್ದಾರೆ. ಅಡ್ವಾನ್ಸು ಕೊಟ್ಬಿಟ್ಟಿದ್ದಾರೆ. ಹೆಂಗಿದೆ ಅಂತಾರೆ ಸೈಟ್ ಅದು, ಹೀಗಿದೆ, ಹಿಂಗಿದೆ ಸೈಟ್. ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಜಾಗ ಇಷ್ಟ ಆಗಿಬಿಟ್ಟಿದೆ, ಮನೆಗೆ ಹತ್ತಿರ ಇದೆ, ಕೊಟ್ಬಿಟ್ಟಿದ್ದಾರೆ. ಇಷ್ಟು ಸ್ಕ್ವೇರ್ ಫೀಟಿಗೆ 18,000 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಬರ್ತಾ ಇರೋದು ಸುಮಾರು ಒಂದು 1,000 ಸ್ಕ್ವೇರ್ ಫೀಟ್ ಬರ್ತಾರೆ. 1,000 ಸ್ಕ್ವೇರ್ ಫೀಟ್ ಬಂತು ಅಂತಾರೆ, 18,000 ರೂಪಾಯಿ ಅಂತಾರೆ. 1.8 crores ರಿಜಿಸ್ಟ್ರೇಷನ್ ಅದೇ ಅಷ್ಟರಲ್ಲಿ 2 ಕೋಟಿ ರೂಪಾಯಿ ಆಗ್ಬಿಡ್ತದೆ. ಸೈಟ್ ಜಾಗಕ್ಕೆ ಅಷ್ಟು ಆಗ್ಬಿಡ್ತದೆ. ಮಾಡಿದ್ದಾರೆ ಇವರು. ಬೇರೆ ಯಾವ ಆರ್ಕಿಟೆಕ್ಟರ್ ತೊಗೊಂಡೋಗಿದ್ದಾರೆ. ಇದು ಈ ಕಡೆ ಬಂದುಬಿಟ್ಟು ಸುಮಾರು 9 ಅಡಿ ಇದೆ, ಇದು 36 ಅಡಿ ಇದೆ, ಇದು 51 ಅಡಿ ಇದೆ, ಇದು 42 ಅಡಿ ಇದೆ, ಇದು 88 ಡಿಗ್ರಿ ಇದೆ, ಇದು 92 ಡಿಗ್ರಿ ಇದೆ, ಇದು 61 ಡಿಗ್ರಿ ಇದೆ. ಸಾಧಾರಣದವ್ರ ಕೈಲಿ, ಸಾಧಾರಣ ಆರ್ಕಿಟೆಕ್ಟ್ಸ್ ಕೈಲಿ ಇದನ್ನೆಲ್ಲ ಡಿಸೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಆಗೋದೇ ಇಲ್ಲ. ತೊಗೊಂಡೋಗಿದ್ದಾರೆ ಒಂದು 4 ಜನ ಆರ್ಕಿಟೆಕ್ಟ್ಸ್ ಹೋದಾಗ ಪಾಪ ಅವರು ಹೀಯಾಡಿಸಿ ಮೂದಲಿಸಿ ಕಳಿಸ್ಬಿಟ್ಟಿದ್ದಾರೆ. ಈ ಮೂಲೆಯಲ್ಲಿ ಒಂದು ಟೀ ಅಂಗಡಿನ ಅಥವಾ ಒಂದು ಇದು ಟೀ ಅಂಗಡಿಗೋ ಅದಕ್ಕೋ ಇದಕ್ಕೋ ಮಾಡ್ಕೊಳ್ಳಿ ಅಷ್ಟೇ, ಇದನ್ನೇನಕ್ಕೂ ಬರಲ್ಲ ಇದು ಅಂತ. ಎಷ್ಟಾಗಿದೆ ಇದು? ಹೆಚ್ಚು ಕಮ್ಮಿ 1,009 ಸ್ಕ್ವೇರ್ ಫೀಟ್ ಇದೆ. ಹಿಂಗೆ ಲೆಕ್ಕ ಮಾಡಿದಾಗ ಅವರು ಕೊನೆಗೆ ಎಲ್ಲೆಲ್ಲ ನೋಡ್ಕೊಂಡು ಮಾಡಿ ಯಾರೋ ಹೇಳಿದ್ದಾರೆ, ನನ್ನ ಹೆಸರು ಹೇಳಿದ್ದಾರೆ, ನೀವು ಅವ್ರ ಹತ್ರ ಹೋಗಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಡ್ತಾರೆ, ಹೆಂಗಿದ್ರು ಡಿಸೈನ್ ಮಾಡಿಕೊಡ್ತಾರೆ ಅಂತ. ಓಕೆ, ಬಂದಿದ್ದಾರೆ. ಇವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಇದು ನಾರ್ತ್ ಇಲ್ಲಿದೆ, ಈಸ್ಟ್ ಇಲ್ಲಿದೆ, ಇದು ನಾರ್ತ್ ಈಸ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಏನಾಯಿತು, ನನ್ನ ಹತ್ರ ಬಂದರು, ಮಾಡಿದ್ರು. ನಾನು ಡೈರೆಕ್ಷನ್ ಎಲ್ಲ ಚೆಕ್ ಮಾಡಿದಾಗ ಏನಾಯ್ತು ಅಂದರೆ, ನಾರ್ತ್ ಇಲ್ಲಿದೆ. ಹೆಂಗೆ ಅಂತಂದರೆ, ಇಲ್ಲಿಗೆ ತೊಗೊಂಡಾಗ 50 ಡಿಗ್ರಿ, ಎಷ್ಟೋ 50 ಡಿಗ್ರಿ ನಾರ್ತ್ ಇಲ್ಲಿದೆ. ನಾನು ಹೇಳಿದೆ, ನಿಮ್ಮ ನಾರ್ತ್ ಈಸ್ಟ್ ಇಲ್ಲಿ ಬರ್ತಾಯಿಲ್ಲ, ಇಲ್ಲಿ ಬರ್ತಾ ಇದೆ ಅಂತ. ಆಶ್ಚರ್ಯ ಆಯ್ತು ಅವ್ರಿಗೆ. ಆಮೇಲೆ ನನ್ನ ವೀಡಿಯೋಸ್ ಎಲ್ಲ ಸುಮಾರು ನೋಡಿದ್ದಾರೆ. ನೋಡ್ಕೊಂಡು ಬಂದು, ಗುರುಗಳೇ ದಯವಿಟ್ಟು ನೀವೇ ಮಾಡಬೇಕು, ಇದನ್ನೇನಾದ್ರು ಮಾಡಿ ಅಂತಂದು. ಸರಿ, ಅವ್ರ ಶ್ರೀಮತಿಯವ್ರಿಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ ಬಂದುಬಿಟ್ಟಿದೆ. ಇವ್ರಿಗಿನ ಅವ್ರ ಶ್ರೀಮತಿಯವ್ರಿಗೆ ನನ್ನ ಮೇಲೆ ಜಾಸ್ತಿ ನಂಬಿಕೆ ಇಲ್ಲ. ನನಗೆ ಯಾಕೋ ಅನ್ನಿಸ್ತಾ ಇದೆ, ಅವ್ರು ಹೇಳಿದ್ರು, ರೆಫರ್ ಮಾಡಿದ್ರು, ಅವ್ರ ಹತ್ರ ಹೋಗಿ ಎಂಥ ಪ್ರಾಬ್ಲಮ್ ಇದ್ದರೂ ಸಾರ್ಟ್ ಔಟ್ ಮಾಡ್ತಾರೆ ಅಂತ. ಹಾಗಾಗಿ ಬಂದರು. ಸುಮಾರು ಒಂದು 15 ದಿನದಿಂದ ಕೇಳಿದ್ರು. ನಾನು ತುಂಬ ಬ್ಯುಸಿ ಇದ್ದೆ, ಅಪಾಯಿಂಟ್ಮೆಂಟ್ ಕೊಟ್ಟೆ. ಲಾಸ್ಟ್ ವೀಕಲ್ಲಿ ಬಂದರು, ಮಾತಾಡ್ಬಿಟ್ಟು ಹೇಳೋದು, ಹಿಂಗೆ ಏನು ಮಾಡ್ಬೋದು ಗುರುಗಳೇ, ಎಲ್ಲ ಹಿಂಗೆ ಹೇಳ್ತಾರೆ. ಒಂದು ಟೀ ಅಂಗಡಿಗೆ ಹಾಕ್ಕೊಡಿ, ಬೋಂಡಾ ಬಜ್ಜಿಗೆ ಅಂಗಡಿ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳ್ತಾರೆ. ಮನೆ ಕಟ್ಕೊಂಡ್ರಕ್ಕಾಗಲ್ಲ ಇದರಲ್ಲಿ ಅಂತ ಹೇಳ್ತಾರೆ. ಹೆಚ್ಚು ಕಮ್ಮಿ ಎಷ್ಟು 1,000 ಸ್ಕ್ವೇರ್ ಫೀಟ್, 1,900 ಇಟ್ಕೊಳ್ಳಿ, 18,000 ರೂಪಾಯಿ ಸ್ಕ್ವೇರ್ ಫೀಟ್ ಕೊಟ್ಟರು. ಎಷ್ಟು? 1.8 crores ಪ್ಲಸ್ ಅದು ಇದೆಲ್ಲ ಸೇರಿಸ್ಕೊಂಡ್ರೆ 2 ಕೋಟಿ ಕೊಟ್ಟು ಮನೆ ಇದು ಜಾಗ ತೊಗೊಳ್ತಾರೆ, ಮನೆಯಲ್ಲ. ಹಿಂಗಿದೆ, ಏನು ಮಾಡೋದು ಅಂತ. ಸರಿ, ನಿಮ್ಮ ರಿಕ್ವೈರ್ಮೆಂಟ್ಸ್ ಎಲ್ಲ ಕೊಟ್ಟಾಗಿ ನಾನು 10ನೇ ತಾರೀಕು ತನಕ ಬಿಸಿ ಇದ್ದೀನಿ. ಅದಾದಮೇಲೆ ನಿಮ್ಮದು ಪ್ರಾಜೆಕ್ಟ್ ತೊಗೊಂಡು ನಾನು ಮಾಡೋಕ್ಕಾಗೋದು. ಯಾಕಂದರೆ ಇದು ನಮ್ಮ ಆಫೀಸ್ ಸ್ಟಾಫಿಗೆ ಕೊಟ್ಟರು ಅವ್ರಿಗೂ ಮಾಡೋಕ್ಕೆ ಬರಲ್ಲ. ಆಫೀಸ್ ಸ್ಟಾಫ್ಗೆಲ್ಲ ಹೆಂಗಿರುತ್ತೆ, ಹಿಂಗಿತ್ತು, ರೆಕ್ಟಾಂಗಲ್ ಆಗಿತ್ತು, ಸ್ಕ್ವೇರ್ ಆಗಿತ್ತು ಅಂತಾರೆ. ನಾನು ಹೇಳಿದ್ರೆ ಇಷ್ಟು ಸೆಟ್ ಬ್ಯಾಕ್ ಬಿಟ್ಟು ಮಾಡಿ ಅಂತಂದರೆ ಒಂದು ಪ್ಲ್ಯಾನ್ ಮಾಡ್ತಾರೆ. ನಾನು ಗೀಚ್ ಕೊಟ್ಬಿಟ್ಟು ಹೋದರೆ ಅದನ್ನು ನೋಡ್ಕೊಂಡು ಅವ್ರು ಮಾಡ್ತಾ ಇರ್ತಾರೆ. ಬಟ್ ಇದಾಗಲ್ಲ, ನಾನೇ ಕೂತ್ಕೊಂಡು ಮಾಡಬೇಕು. ಅದಕ್ಕೋಸ್ಕರ ಹೇಳಿದೆ, ಇಲ್ಲ 10ನೇ ತಾರೀಕು ಮೇಲೆ ನೋಡ್ಕೊಂಡು ಮಾಡ್ತೀನಿ. ನಿಮ್ಗೆ ಹೆಚ್ಚು ಕಮ್ಮಿ ಒಂದು 15-16ಕ್ಕೆ ಒಂದು ಪ್ಲ್ಯಾನ್ ಕೊಡ್ತೀನಿ ಅಂತಂತ ಹೇಳಿದ್ದೀನಿ. ಸೊ ಸೈಟ್ ನೋಡಿ, ಹಿಂಗಿದ್ರೆ ಡಿಸೈನ್ ಮಾಡೋಕ್ಕೆ ಕಷ್ಟ. ಇದೇನಾದ್ರು ರೆಕ್ಟಾಂಗಲ್ ಆಗಿತ್ತು ಅಥವಾ ಸ್ಕ್ವೇರ್ ಆಗಿತ್ತು, ಈಸಿ. ಬಟ್ ಹಿಂಗಿರೋದು ಭಾಳ ಚಾಲೆಂಜಿಂಗು. ಬಟ್ ಇಂಥದ್ದನ್ನು ಕೂಡ ನಾನು ಮಾಡ್ತೀನಿ. ಯಾಕೆಂತಂದರೆ 33 ವರ್ಷದ ಈ ಫೀಲ್ಡಲ್ಲಿರೋಂಥ ಅನುಭವ ಹೆಂಗೆ ಕೊಟ್ಟರು ಕೂಡ ಆಟಾಡಿ ಮಾಡ್ಕೊಂಡು ನನಗೆ ಹೆಂಗೆ ಬೇಕೋ, ಅವ್ರಿಗೆ ಏನು ಬೇಕಾಗುತ್ತೋ ಅದನ್ನು ಅಚೀವ್ ಮಾಡುವಂಥ ಜ್ಞಾನವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಓಕೆ, ಆದಷ್ಟು ಸೈಟ್ ಕೊಂಡ್ಕೋಬೇಕಾದಾಗ ಈ ಥರ ತೊಗೊಂಬಿಟ್ರೆ ಈಸಿ. ಈ ಥರ ಭಾಳ ಕಷ್ಟ. ಹುಡ್ಕೊಂಡು ಬರ್ಬೇಕು, ನನ್ನೇ ಹುಡ್ಕೊಂಡ್ಬರ್ಬೇಕು ಅಥವಾ ನನ್ನಂಥವ್ರನ್ನೇ ಹುಡ್ಕೊಂಡು ಹೋಗಬೇಕಾಗತ್ತೆ. ಓಕೆ, ಸೊ ಆದಷ್ಟು ಸೈಟ್ಗಳನ್ನ ಕೊಂಡ್ಕೋಬೇಕಾದ್ರೆ ರೆಕ್ಟಾಂಗಲ್ ಆಗಿರಲಿ, ಇಲ್ಲ ಸ್ಕ್ವೇರ್ ಆಗಿ ಬರಲಿ, ಇದ್ದರೆ ಡಿಸೈನ್ ಮಾಡೋದು ಈಸಿ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷು, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಅಷ್ಟೈಶ್ವರ್ಯಗಳ ಜೊತೆ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.